ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಯಮಾಯಿ ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಸಿದ್ದರಾಮಯ್ಯರ ಕನಸಿನ ಕೂಸು ಈ ಜಾತಿ ಗಣತಿ. ಇದನ್ನು ಮಾಡಲೇಬೇಕು ಅನ್ನುವಂತಹ ಒಂದು ತತ್ವಕ್ಕೆ ಬಂದಾಗ ಇವತ್ತೊಂದು ಅದನ್ನು 160 ಕೋಟಿ ರೂಪಾಯಿ ಖರ್ಚು ಮಾಡಿ ಗಣತಿ ಮಾಡಿಸಿದ್ದಾರೆ. ಆದರೆ ಇಲ್ಲಿಯ ಬಲಿಷ್ಠ ಸಮುದಾಯಗಳಾದಂಥ ಲಿಂಗಾಯತರು ಮತ್ತು ಒಕ್ಕಲಿಗರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಹಿತಾಸಕ್ತಿಗೆ ಪೆಟ್ಟು ಬೀಳ್ತದೆ ಇದು. ಅದಕ್ಕಾಗಿ ಇದು ಇನ್ನೊಮ್ಮೆ ನೀವು ಸರ್ವೆ ಮಾಡಿರಿ, ಸರ್ವೆ ಸರಿಯಾಗಿಲ್ಲ, ಅವೈಜ್ಞಾನಿಕವಾಗ್ಯದ ಅಂತೇಳಿ ಒತ್ತಡ ತಂದ. ನೀವು ಮಾಡದೇ ಇದ್ದರೆ ನಾವು ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ ಅನ್ನುವಂತಹ ಮಾತನ್ನು ಆಡಿದ್ದಾರೆ. ಸಹಜದ, ಯಾಕಂದರೆ ಅವ್ರ ಸಮುದಾಯದ ಹಿತಾಸಕ್ತಿ ಕಾಯಲೇಬೇಕಲ್ಲ. ಮತ್ತು ಲಿಂಗಾಯತ ಅಥವಾ ವೀರಶೈವ ಹಿತಾಸಕ್ತಿ ಅವ್ರು ಕಾಯ್ಕೋಬೇಕು. ಅವ್ರ ಲೀಡರ್ಗಳು, ಇದು ನಮ್ಮ ವೀರಶೈವ ಅಥವಾ ಲಿಂಗಾಯತ ಲೀಡರ್ಗಳು, ಅದೇ ಕಾಲಕ್ಕೆ ಒಕ್ಕಲ ಲೀಡರ್ಗಳು ಕಾಯ್ಕೋಬೇಕಾಗ್ತದೆ. ಯಾಕಂದ್ರೆ ಅವ್ರ ಮಧ್ಯದಲ್ಲಿ ನಾಳೆ ಮತ ಕೇಳಲಿಕ್ಕೆ ಹೋಗ್ಬೇಕಾಗಿದೆ ಇವರೆಲ್ಲ. ಅದೇ ಕಾಲಕ್ಕೆ ಇರೋದು ಏನಪ್ಪ ಅಂದ್ರೆ ಬಹುಸಂಖ್ಯಾತರಾದಂಥ OBC ಮತ್ತು SC ST ಮೈನಾರಿಟಿ ಇವ್ರು ಮೂರು ಕೂಡಿದಾಗ ಇವರು ವಿಶೇಷವಾಗಿ ಮೆಜಾರಿಟಿ ಆಗ್ತಾರೆ ಅನ್ನೋದು ಇಡೀ ದೇಶದ ಇತಿಹಾಸ ಎಲ್ಲರಿಗೂ ಗೊತ್ತದ. ಬಿಹಾರದಲ್ಲಿ ಆಗಿದೆ, ಎಲ್ಲ ಕಡೆನೂ ಆಗಿದೆ. ಒಂದು 70 to 80% ಇವರು ಒಂದು ಇದಾಗ್ತಾರೆ, ಜನಸಂಖ್ಯೆ ಆಗ್ತದೆ ಒಂದು ನಂಬಿಕೆ ಅದ. ಆ ದಿಶೆಯಲ್ಲೇ ಮೊನ್ನೆಯ ಈ ಒಂದೇನು ಜಾತಿ ಗಣತಿ ಅನ್ನೋಗಿದ್ಲು ಒಂದು ಶೈಕ್ಷಣಿಕ ಮತ್ತು ಜಾತಿ ಗಣತಿ ಮಾಡಿದಂಥ ಈ ಸಾಮಾಜಿಕ ಗಣತಿ ಮಾಡಿದಂಥ ಸಂದರ್ಭದಲ್ಲೇ ವ್ಯಕ್ತ ಆಗಿದೆ, ಸೋರಿಕೆ ಆಗಿದೆ. ಆದರೆ ಸಿದ್ದರಾಮಯ್ಯವರು ಅದನ್ನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಇಲ್ಲ, ಅದೊಂದು ಬಿಡುಗಡೆ ಮಾಡೋಣ್ರಿ, ಆಮೇಲೆ ನೋಡೋರು ಅಂತ ವಿರೋಧ ಮಾಡಿರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಲಿಂಗಾಯತ್ ಮತ್ತು ಅಥವಾ ವೀರಶೈವ ಮತ್ತು ಒಕ್ಕಲಿಗರು ಲಿಂಗಾಯತರು ಇವು ಲೀಡರ್ಗಳು ಇದನ್ನು ಹೋಗ್ತಾ ಇಲ್ಲ. ಬೇಡಪ್ಪ, ತೆಗಿಬೇಡ್ರಿ, ಅದನ್ನು ನಿಮ್ಮ ಸರ್ವೆ ಮಾಡಿರಿ. ಇದೇ ಕಾಲಕ್ಕೆ ನಮ್ಮ ಹಿಂದುಳಿದ ಒಂದು ಜನಾಂಗದ ಪ್ರತಿನಿಧಿಯಾಗಿ BK ಹರಿಪ್ರಸಾದ್ ಅವರು, ವಿಧಾನ ಪರಿಷತ್ ಸದಸ್ಯರು, ಅವರು ಒಂದಿಷ್ಟು ಮಾತಾಡಿದ್ರು. ಅವ್ರಿಗೆ ಇದು ಬೇಕಾಗಿದೆ ಹೊರಗೆ ಬರೋದು. ಯಾಕಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ತೊಂದರೆ ಆಗಿದೆ, ನೋವು ಆಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕಲ್ರಿ ಅನ್ನೋದು ಅವರ ಬೇಡಿಕೆ. ಅವರು ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ. ಅವರು ಜಾತಿ ಗಣತಿ ಮಾಡುತ್ತೇವೆ ಎಂದು ಪ್ರಣಾಳಿಕೆಯಲ್ಲೇ ಹೇಳಿದ್ದೇವೆ. ಇದು ಹೊಸದಲ್ಲ, ನಾವೀಗ ಜಾತಿ ಗಣತಿ ಮಾಡ್ತಿದ್ದು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಮುಂದೆ ರಾಹುಲ್ ಗಾಂಧಿ ಸಹ ಅದನ್ನೇ ಒತ್ತಿ ಹೇಳಿದ್ದಾರೆ. ರಾಹುಲ್ ಸಹಿತ ಅದನ್ನು ಒತ್ತಿ ಹೇಳಿದ್ದಾರೆ. ಈ ದೇಶದಲ್ಲೇ ಬಹುಸಂಖ್ಯಾತ ಬಡತನ, ಬಹುಸಂಖ್ಯಾತ ಅಶಿಕ್ಷಿತರು ಎಲ್ಲಿದ್ದಾರಪ್ಪ ಅಂದ್ರೆ ಈ ಹಿಂದುಳಿದ ಮತ್ತು SC STಗಳಲ್ಲಿ ಮತ್ತು ಮೈನಾರಿಟಿಗಳಲ್ಲೇ ಇದ್ದಾರ ಅನ್ನುವಂಥ ಮಾತು ಮಾತಾಡ್ತಾ, ಅದಕ್ಕೆ ಮುಖ್ಯಮಂತ್ರಿಯವರು ಯಾವ ಸಂದರ್ಭದಲ್ಲಿ ತೀರ್ಮಾನ ಗೊತ್ತಾರೆ ಎಂದು ಕಾದು ನೋಡೋಣ. ನಾವು ನೋಡಾಕಿದ್ದೀವಿ. ಯಾಕಂದರೆ ಅವರು ಒಂದು ಅಧಿಕಾರದಲ್ಲಿದ್ದಾರೆ. ಎಲ್ಲರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಯಾಕಂದರೆ ಈ ಶಾಂತಿಯಿಂದ ನೆಮ್ಮದಿಯಿಂದ ಇರ್ತಿರುವಂಥ ರಾಜ್ಯದಲ್ಲಿ ಮತ್ತದು ಒಂದು ಜಾತಿ ನೆಲೆಗಟ್ಟಿನಲ್ಲ ಅಥವಾ ಧರ್ಮದ ನೆಲೆಗಟ್ಟಲೆ ದಳ್ಳೂರಿ ಹತ್ತಬಾರದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಇಂತ ನೋಡಾಕಿದ್ದೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಈ ನಮ್ಮ BK ಹರಿಪ್ರಸಾದ್ ಆಗಿರ್ಬೋದು ಅಥವಾ ನಮ್ಮ ಸಿದ್ದರಾಮಯ್ಯರಾಗಿರ್ಬೋದು, ಅವರು ಸಹಿತ ಏನಪ್ಪ ಅಂದರೆ ಇದನ್ನು ಮಾಡೋ ಮುಂದೆ ಅವರು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದ್ದು ನೀವು ನೋಡಿದ್ದೀರಿ. ಅದನ್ನು ಇಲ್ಲೇ ಸಿದ್ದರಾಮಯ್ಯ ಮಾತು ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಜಾತಿ ಗಣತಿ ವರದಿಯಲ್ಲಿರುವ ಅಂಕಿಅಂಶಗಳು ಇನ್ನೂ ಬಹಿರಂಗಗೊಂಡಿಲ್ಲ. ಈಗ ಹೇಳಿದ್ರೆ ಜಸ್ಟ್ ಇನ್ನೂ ಬಹಿರಂಗ ಆಗಿಲ್ಲ ರೀ ಅವೆಲ್ಲ ಸ್ಟೇಟ್ಮೆಂಟ್ಸ್ಗಳು. ಈಗ ಒಕ್ಕಲಿಗರು 60 ಲಕ್ಷ ಇದ್ದಾರೆ, ಲಿಂಗಾಯತರು ಅಥವಾ ವೀರಶೈವರು 65 ಲಕ್ಷ ಇದ್ದಾರೆ, SC ST ಹೆಚ್ಚಿದ್ದಾರೆ, ಮುಸ್ಲಿಮ್ಸು 70 ಲಕ್ಷ ಇದ್ದಾರೆ. ಹೀಗೆಲ್ಲ ಕೊಡ್ತಾರೆ. ಇದು ಸರಿ ಇಲ್ಲಿದು, ಅದು ಬೆಳಗ್ಗೆ ಆಗಿಲ್ಲ, ನಾವು ಸೋರಿಸಿಲ್ಲ, ಏನು ತಮಗೆ ಅನಿಸಿದ್ದನ್ನು ಯಾರು ಹೇಳ್ತಾ ಇದ್ದಾರೆ. ಅದಿಲ್ಲ, ದಾರಿ ತಪ್ಪಿಸೋ ಕೆಲಸ ಮಾಡಲಿಕ್ಕಿದ್ದಾರೆ, ಬಹಿರಂಗಗೊಂಡಿಲ್ಲ. ಈ ವಿಚಾರದ ಬಗ್ಗೆ ವಿರೋಧ ಅನವಶ್ಯಕ, ಅನಗತ್ಯ ವಿರೋಧ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಹೇಳ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಲು ತೀರ್ಮಾನಿಸಲಾಗಿತ್ತು. ಆಲ್ರೆಡಿ ಇದರ ನಮ್ಮ ಈ ಮಂತ್ರಿಮಂಡಲ ಸಭೆಯಲ್ಲೇ ಕ್ಯಾಬಿನೆಟ್ದಲ್ಲೇ ಮಂಡಿಸ್ಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಆದರೆ ಇದನ್ನು ಸ್ವಲ್ಪ ದಿನದ ಮಟ್ಟಿಗೆ ಮುಂದಿನ ಸಂಪುಟಕ್ಕೆ ನಾವು ತೊಗೊಳ್ತೀವಿ ಅಂತೇಳಿ ಒಂದಿಷ್ಟು ಜಾರಿಕೊಳ್ಳುವಂಥ ಪ್ರಯತ್ನ ಏನೂ ಮಾಡಿದ್ದಾರೆ. ಆದರೆ ಅವ್ರಿಗೂ ಪ್ರೆಷರ್ ಬಂದುಬಿಟ್ಟದ ಈ ಲಿಂಗಾಯತ್ ಮತ್ತು ಒಕ್ಕಲಿಗ ಲೀಡರ್ಗಳಿಂದ ಅಥವಾ MLAಗಳಿಂದ. ಯಾಕಂದ್ರೆ ಅವರು ಸರ್ಕಾರದ ಈ MLAಗಳ ಮೇಲೆ ಅವ್ರನ್ನೂ ಮನಸ್ಸು ಒಳಿಸ್ಕೊಂಡು ಸಚಿವರಾಗಿರ್ಬೋದು, MLAಗಳಾಗಿರ್ಬೋದು, ಅವರೆಲ್ಲರೂ ತಮ್ಮ ಸಮುದಾಯದ ಹಿತ ರಕ್ಷಣೆ ಕಾಯ್ಕೊಳ್ಳೋದು ಅವ್ರ ಕೆಲಸ ಅಂತೇಳಿಗಳು ಅವ್ರು ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಬರೋ ಪ್ರಶ್ನೆ ಏನಪ್ಪ ಅಂತಂದ್ರೆ, ಆಲ್ರೆಡಿ ಕಾಂಗ್ರೆಸ್ ಇದ್ದಿದ್ದು ನಿಮಗೆ ಗೊತ್ತಿದೆ. ಈ ಒಂದು ಇಲ್ಲಿವರೆಗೆ ಆಗಿರಲಿಲ್ಲ, ಅದು ಮಾಡಿರಲಿಲ್ಲ ಜಾತಿ ಗಣತಿಯನ್ನು. ಈಗ ಅದು ಎಲ್ಲಿ ಹೋದರೆಲ್ಲ ಜಾತಿ ಗಣತಿ ಮಾಡ್ತೀವಿ ಅನ್ನೋದು ನಿರ್ಧಾರಕ್ಕೆ ಬಂದಾರೆ. ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗರಿಗೆ ಇವತ್ತು BJPಗರು ಏನು ಮಾಡಿಬಿಟ್ಟಿದ್ದಾರಪ್ಪ ಅಂತಂದ್ರೆ ಹಿಂದುತ್ವ ಅನ್ನೋ ಕಾರ್ಡ್ ಹಿಡ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಹಿಂದುತ್ವ ಕಾರ್ಡ್ ಹಿಡಿದ ತಕ್ಷಣ ಸಹಜವಾಗಿಯೇ ಹಿಂದೂಗಳ ಸಂಖ್ಯೆ ಹೆಚ್ಚಾಕದ ಬಹುಸಂಖ್ಯಾತರಾಗ್ತಾರೆ. ಹೀಗಾಗಿ ಅದರಿಂದಾಗಿ ಎದುರಾಳಿಗಳಿಗೆ ಹೊಡೆದು ಬೆಳಿಗ್ಗೆ ಹತ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಯಾಕಂದರೆ ಈಗ ಬಂದು 10 ವರ್ಷ ಆದವ್ರ ಅಧಿಕಾರಕ್ಕೆ ಬಂದ, ಅದಕ್ಕೆ ಅಂತ
ನಮ್ಮ ವಾಜಪೇಯಿ ಕಾಲದಲ್ಲೂ ಅಧಿಕಾರಕ್ಕಿದ್ದರು. ಆದ್ರೆ ಅಧಿಕಾರ ಬಂದು ಈಗ 10 ವರ್ಷ ಆದರೂ ಇನ್ನು ಕೆಲಸದ ಮಾಡಿ ತೋರಿಸೋದಕ್ಕೆ ಟೈಮ್ ಬೇಕು ಅನ್ನೋದು ಅವ್ರ ಬಯಕೆ ಅದ. ಅದಕ್ಕೆ ಹಿಂದುತ್ವ ಕಾರಣ ಹಿಡ್ಕೊಂಡು ಮತ್ತು ಅದರ ಮೇಲ್ಜಾತಿ ಕೆಳಜಾತಿ ಅದರಲ್ಲೂ ವಿಶೇಷವಾಗಿ ಮೇಲ್ಜಾತಿಗಳ ಪರ ಇದ್ಕೊಂಡು, ಯಾಕಂದ್ರೆ ಇವತ್ತಿನ ಎಲ್ಲ ಆರ್ಥಿಕ ವ್ಯವಸ್ಥೆ ಎಲ್ಲಿ ಅದಪ್ಪ ಅಂದರೆ ಈ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಅದ. ಹೀಗಾಗಿ ಆ ಜಾತಿಗಳಿಗೆ ಇನುವಾಗದಂಗೆ ಹಿಂದುತ್ವ ಕಾರಣನ ಉಪಯೋಗ ಮಾಡಿಕೊಂಡು ಅದರಲ್ಲಿ ಮುಸ್ಲಿಮರನ್ನು ಹೊರಗಿಟ್ಕೊಂಡು ತಮ್ಮ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಪ್ರತ್ಯಸ್ತ್ರ ಏನಪ್ಪ ಅನ್ನೋದು ರಾಹುಲ್ ಗಾಂಧಿ ಹೊಸದಾಗಿ ಬಂದಿರೋಂಥ ರಾಜಕಾರಣಿಗೆ ತಾವು ಇಡೀ ದೇಶವು ಸುತ್ತಾಗಿದ್ದಾಗ ಗೊತ್ತಾಯ್ತು. ಹೌದಪ್ಪ, ಇಲ್ಲೇ ಬಹುಸಂಖ್ಯಾತರು, ಇಲ್ಲಿ ನೆಲದ ಜನ, ಆದಿವಾಸಿಗಳು, ದಲಿತರು, ಜೊತೆಗೆ ಮುಸ್ಲಿಮ್ ಅಂದ್ರೆ ಮೈನಾರಿಟಿ, ಇವರೊಬ್ಬರಲ್ಲ, ಮುಸ್ಲಿಮ್ರಾಯ್ತು, ಕ್ರಿಸ್ತರಾಯ್ತು, ಜೈನರಾಯ್ತು, ಎಲ್ಲರೂ ಮೈನಾರಿಟಿಗಳು ಬರ್ತಾರೆ. ಅವರಾಯಿತು, ಇವರಿಗೆ ಇಲ್ಲಿ ನ್ಯಾಯ ಇಲ್ಲ. ಎಲ್ಲರೂ 3 ಮಂದಿ ಕೂಡಿದ್ರೆ 80-85% ಆಗ್ತದೆ ಇವ್ರದ್ದು. ಅದಕ್ಕೆ ಆ ಕಾರಣ ಅವ್ರು ತೊಗೊಂಡ್ಬಿಟ್ರು. ಇಲ್ಲಿವರೆಗೆ ಕಾಂಗ್ರೆಸ್ ಅದನ್ನು ಮಾಡಿರಲಿಲ್ಲ. ಇಂದಿರಾ ಕಾಂಗ್ರೆಸ್ ಆಗಿರ್ಬೋದು, ಅದರ ನಂತರ ಬಂದ ರಾಜೀವ್ ಕಾಂಗ್ರೆಸ್ ಆಗಿರ್ಬೋದು, ಅವ್ರು ಯಾರು ಇಂಥ ಸಾಹಸ ಕೈ ಹಾಕಿರಲ್ಲ. ಈಗ ಅಧಿಕಾರ ಹಿಡಿಬೇಕಾಗಿತ್ತಪ್ಪ ಅಂದ್ರೆ ಇದು ಅನಿವಾರ್ಯ. ಇತ್ತೀಚೆಗೆ ಇವನ್ RSS ಸಹಿತ ಅಧಿಕಾರ ಹಿಡಿಸೋ ಇವತ್ತು ನಾವು OBC ರೀ, ನಾವು ಹಿಂದುಳಿದವ್ರಿ ಅನ್ನುವಂಥದ್ದು, ನಾವು SC/ST ಪರ ರೀ, ನಾವು ಅಂಬೇಡ್ಕರ್ ನಮ್ಮವ್ರಿ ಅಂತ ಹೇಳಿ ಕೊಳ್ಳಿಕತ್ತಿದ್ದಾರೆ. ಅದು ಆರಂಭದಲ್ಲಿ RSS ವಿರೋಧ ಮಾಡಿತ್ತು, ಕಾಂಗ್ರೆಸ್ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿಬಿಡ್ತು. ಯಾವಾಗಿದು ಸ್ಥಾನಿಕ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು, ಅದರಲ್ಲೂ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲೇ ಜಾತಿ ರಾಜಕಾರಣ ಶುರುವಾಯಿತು, OBC ರಾಜಕಾರಣ ಶುರುವಾಯಿತು. ಆಗ ಆಟೋಮೆಟಿಕ್ಕಾಗಿ ಈಗ ನಿಮಗೆ ಗೊತ್ತದ ಆ ಜಾತಿ ರಾಜಕಾರಣದಿಂದಾಗೆ ಮತ್ತು ಮಂಡಲ್ ವರದಿ ಆಧಾರದಿಂದಾಗೆ ಅಲ್ಲಿ ಹೊಸ ಒಂದು ರಾಜಕೀಯ ಏನಪ್ಪ ಅಂತ ಧ್ರುವೀಕರಣ ಆಗಿದ್ದಕ್ಕಾಗಿ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಅವ್ರದ್ದೇ ಆದಂಥ ಒಂದು ದೊಡ್ಡ ಬಲಿಷ್ಠ ಜನಾಂಗ ಆಗಿಬಿಟ್ಟದ. ದಲಿತರು, ಹಿಂದುಳಿದವರು, ಮೈನಾರಿಟಿ ಕೂಡಿದ್ರೆ ನಾವು ಅಧಿಕಾರ ಹಿಡಿತೀವಿ ಅಂತ ಇವತ್ತು ಕನ್ಫರ್ಮ್ ಆಗಿರ್ತದೆ. ಆದರೆ ಎಲ್ಲರಿಗೂ ಹೀಗೆ ಮುಟ್ತಾ ಇಲ್ಲ ಅದು ಸುದ್ದಿ. ಅದನ್ನು ದೊಡ್ಡದು ಮಾಡುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ಹಿಂದುತ್ವ ಪ್ರತ್ಯಸ್ತ್ರ ಇದೊಂದು. ಅದಕ್ಕೆ ಅವರಿದ್ದಂಥವ್ರು ಇದನ್ನು ನಾವು ಯಾವುದೋ ಪ್ರಸಂಗದೊಳಗೆ ಜಾತಿ ಗಣತಿ ಮಾಡಿಸ್ತೀನಿ ಅಂತ ಬೆನ್ನತ್ತಿದ್ದಾರೆ. ಇಲ್ಲೆಲ್ಲ ಅಧಿಕಾರಕ್ಕಾಗಿಲ್ಲ ರೀ ಇಲ್ಲಿವರೆಗೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಏನದಪ್ಪ ಅಂದರೆ ಇವತ್ತಿನ ಹೆಚ್ಚು ಕಡಿಮೆ ಆರ್ಥಿಕ ಬಲ ಇರುವಂಥದ್ದು ಈ ಲಿಂಗಾಯತ್, ವೀರಶೈವ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ, ಮತ್ತು ಜೊತೆಗೆ ಮೇಲ್ವರ್ಣೀಯ ಜನ ಜಾತಿಗಳಲ್ಲಿ. ಹೀಗಾಗಿ ಅವ್ರನ್ನೂ ವಿರೋಧಗೊಳ್ಳೋದು ಕಷ್ಟ ಅದ. ಯಾಕಂದ್ರೆ ಕ್ಯಾಬಿನೆಟ್ದಲ್ಲಿ ಅವರು ಇದ್ದಾರೆ ಮತ್ತು ಅವರು ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅಲ್ಲಿ ಜನ ಅಂದರೆ ಅಲ್ಲಿ ಧಾರ್ಮಿಕ ಮುಖಂಡರು, ಇನ್ನುಳಿದವರು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಾರೆ. ಅದಕ್ಕೆ ಈಗೆಲ್ಲರೂ ಸಿದ್ದರಾಮಯ್ಯಗಳು ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯರು ಇಲ್ಲ, ಮುಂದಿನ ಸಪೋರ್ಟದಲ್ಲಿ ನಾವು ತೊಗೊಳ್ತೀನಿ ಅನ್ನೋ ಮಾತಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ ವೈಜ್ಞಾನಿಕೋ ಇವ್ರು ಹೇಳ್ತಾರೆ, ಇಲ್ಲ ವೈಜ್ಞಾನಿಕ ಇಲ್ಲ ಅವೈಜ್ಞಾನಿಕ ಅಂತೇಳಿ. ಅದಕ್ಕೆ 160 ಕೋಟಿ ರೂಪಾಯಿ ಖರ್ಚಾಗಿದೆ. ಕಾಂತರಾಜು ಅವರು ಬುದ್ಧಿವಂತರಿದ್ದಾರೆ. ನಂತರ ಬಂದಂಥ ಜಯಪ್ರಕಾಶ್ ಹೆಗಡೆ ಅವರು ಇದು ಮಾಡಿದ್ದಾರೆ. ಇವರೆಲ್ಲ ಮಾಡಿದ ಶ್ರಮ ವ್ಯರ್ಥೇನು, ಸುಳ್ಳು ಹೇಳಿದ್ರು ಇವರೆಲ್ಲ ಅನ್ನೋಂಥ ಒಂದು ಪ್ರಶ್ನೆ ಮೂಲಭೂತವಾಗಿ ಉಳಿತದೆ. ಆದರೆ ಈಗಿನ ಮಟ್ಟಿಗೆ ಹೇಳೋದಪ್ಪ ಅಂತಂದರೆ ಲಿಂಗಾಯತ್ ಮತ್ತು ವೀರಶೈವ ಜೊತೆ ಒಕ್ಕಲಿಗರ ದೃಷ್ಟಿಯಲ್ಲೇ ಕಾಂತರಾಜ್ ಅವರು ನೀಡಿದಂಥ ವರದಿ ಅವೈಜ್ಞಾನಿಕ, ಅದು ಇನ್ನೊಮ್ಮೆ ಆಗಲಿ ಪ್ರತಿಯೊಬ್ಬರಿಗೂ ಮುಟ್ಟಿಲ್ಲ ಅನ್ನುವಂಥದ್ದು. ಇದನ್ನು ಸರ್ಕಾರ ಯಾವ ಮಟ್ಟಿಗೆ ತೊಗೊಳ್ತದೆ, ಏನು ಮಾಡ್ತದೆ ಗೊತ್ತಿಲ್ಲ. ಆದರೆ ಇದನ್ನು ಒಂದೇಳಿ ಹಿಂದೆ ತೊಗೊಂಡು ಇನ್ನೊಮ್ಮೆ ಸರ್ವೇಗೆ ಹೋದಪ್ಪ ಅಂದ್ರೆ ಸಿದ್ದರಾಮಯ್ಯರ ಕಾಲ ಮುಗಿದು ಹೋಗಿಬಿಡ್ತದೆ. ಇನ್ನು ಮುಂದೆ ಬರುತ್ತಿರುವಂಥ ಯಾವುದೇ ಒಬ್ಬ ರಾಜಕಾರಣಿಗೆ ಎಂದೋ ಆಗ್ಬೋದು ಅದು ಸಹ ದೂರ ಹೋಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಬಹುಸಂಖ್ಯಾತ ಹಿಂದುಳಿದ SC/STಗಳಿಗೆ ಇದೊಂದು ರೀತಿ ಅನ್ಯಾಯ ಆಗಬಹುದು ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಈಗ ನಿಧಾನಕ್ಕೆ ಅಲ್ಲಿ OBC ಮತ್ತು SC/ST ಜನ ಒಂದಾಗಿ ಇದರ ಈ ಒಂದು ಹೋರಾಟಕ್ಕೆ ಹೋರಾಟ ಮಾಡುವಂಥ ಸಾಧ್ಯತೆಗಳು ಎದ್ದು ಕಾಣಲಿಕ್ಕಿದ್ದಾವೆ. ಏನೋ ಆಗಲಿ ಈಗಂತ ನಮ್ಮ BK ಹರಿಪ್ರಸಾದ್ ಹೇಳಿದಂಗೆ ಕಾದು ನೋಡ್ಬೇಕಾಗೈತಿ. ಮಾಡಿದ್ರೆ ಈ ಒಂದು ಕಾಲದಲ್ಲಿ ಅಂದ್ರೆ ಈ ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ ಆಗ್ಬೋದು, ಇಲ್ಲಾಂದ್ರೆ ಎಂದೋ ಏನೋ ನಾವು ನಟ್ರಿ ಯಾರಿಗೆ ಗೊತ್ತದ ಏನಾಗ್ತದೆ ಅಂತೇಳಿ. ಅದೇನೋ ಆಗಲಿ, ಒಟ್ಟಾರೆಯಾಗಿ ತುರ್ತು ಮಾತ್ರ ಸರ್ಕಾರ ಟರ್ನ್ ಹೊಡೆದ ಮುಂದಿನ ಸಂಪುಟದಲ್ಲಿ ತೊಗೊಳ್ತಾನೆ ಅಂತ ಹೇಳಿದ. ನೋಡಬೇಕು ಇದರಲ್ಲಿ ಯಾರಿಗೆ ಗೆಲುವಾಗ್ಬೋದು, ಸಿದ್ದರಾಮಯ್ಯವ್ರು ಹೇಗೆ ಹೋಗ್ಬೋದಾ. ಯಾಕಂದ್ರೆ ಅವರಿಗೆ ಇತಿಹಾಸದಲ್ಲಿ ಉಳಿಯುವಂಥ ಒಂದು ತಹತಕದ ನಮ್ಮ ದೇವರಾಜ್ ಅರಸರ ನಂತರ ನನ್ನ ಹೆಸರು ಉಳಿಲಿ ಅಂತೇಳಿ ಆ ಒಂದು ಮಹತ್ವಾಕಾಂಕ್ಷೆಯಿಂದ ಮೋಸ್ಟ್ಲಿ ಇದನ್ನು ಮುಂದಿನ ಸಂಪುಟ ಸಭೆಯಲ್ಲಿ ಇಡಬಹುದೇನೋ. ಮತ್ತು ಅದು ಮೊದಲು ಹೊರಗಡೆ ಬರಲಿ ಏನದ ಅಂತೇಳಿ ಅನ್ನೋದು ಭಾಳ ಜನರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ನೀವು ಲೈಕ್ ಮಾಡ್ಬೋದು, ಮಾಡೋದೇನು ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆ.